ಅವ್ರ ಬೇರೆ ಕಡೆಯಿಂದ ಇಲ್ಲಿ ಹಂಗೆ ಅನಿಸ್ತದೆ. ಚೆನ್ನಾಗಿದೆ. ಆ್ಯಕ್ಚುಲಿ ನರ್ಸಿಂಗ್ ಬೇರೆ ಕಡೆ ಇರುತ್ತೆ ಮೇಡಮ್. ಆ ನರ್ಸಿಂಗ್ ವಿತ್ ನರ್ಸಿಂಗ್ ಫೆಸಿಲಿಟಿ ಎಲ್ಲೂ ಪ್ರೊವೈಡ್ ಇಲ್ಲ. ನಾವು 3-4 ಬೇರೆ ಕಡೆ ವಿಚಾರಿಸ್ದು. ಸೊ ವಿ inquired 3-4 others also, but we find only here ma'am actually nursing facility, 24 hours nursing facility, then better this one also ma'am, better service also. We are getting good service ma'am. So how long you want her to be here? Nearly actually 3 months ma'am. 3 months. Better when she can able to walk by herself, we can take her home ma'am, but we are happy to live here only ma'am. No problem. You are satisfied? Satisfied ma'am, fully satisfied. Thank you. ಫುಲ್ಲಿ ಸ್ಯಾಟಿಸ್ಫೈಡ್ ಹಿಯರ್. ನಾನು ಸುಮಾರು ಕಾಯಿಲೆಗಳಿಂದ ಸಫರ್ ಆಗ್ತಾ ಇದ್ದೆ. ನಾನು ರಾಮಕೃಷ್ಣ ಆಶ್ರಮದ ಡಿವೋಟಿ ದೀಕ್ಷೆ ತಗೊಂಡ್ಬಿಟ್ಟು ಅವರಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ನನ್ನ ಕಾಯಿಲೆಗಳೆಲ್ಲ ಏನೇ ಇದ್ರೂ ಅದರ ತೀವ್ರತೆ ನನಗೆ ತಾಗ್ತಾ ಇಲ್ಲ ಈಗ. ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಮತ್ತು ಈ ಒಂದು ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಪ್ರಾಕ್ಟಿಕಲಿ ಪ್ರೂವ್ಡ್ ಇನ್ ಮೈ ಲೈಫ್. ಏನು ಅಸ್ತಮಾ, ಡಯಾಬಿಟಿಸ್, ಥೈರಾಯ್ಡ್, ಸ್ಲಿಪ್ ಡಿಸ್ಕ್ ಮತ್ತು ತೊಂದರೆ ಇದೆ ನರ್ವಸ್ ಸಿಸ್ಟಮಲ್ಲಿ ಕೂಡ. ಬ್ಲಡ್ ಕ್ಲಾಟ್ ಆಗ್ತಾ ಇರುತ್ತೆ ಆಗಾಗ. ಹೀಗೆಲ್ಲ ಇಷ್ಟೆಲ್ಲ ಇದ್ದರು ನಾವು 60 years old. ಆದ್ರೂ ಯಾವ ಯಂಗ್ ಎನರ್ಜೆಟಿಕ್ ಮಾಡ್ಬೋದು ಒಬ್ಬ ಲೇಡಿ, ಆ ಥರ ಐ ಕ್ಯಾನ್ ಮ್ಯಾನೇಜ್. Facilities and sisters over here? ದಟ್ ಈಸ್ ಟೂ ಗುಡ್. ನೋ ಕಂಪ್ಯಾರಿಸನ್ ಫಾರ್ ದಟ್. ಎಲ್ಲ ಸಿಸ್ಟರ್ಸೂ ಲೈಕ್ ಎ ಬ್ಯೂಟಿಫುಲ್ ಫ್ಲವರ್ಸ್. ಎಲ್ಲ ಈ ಫ್ಲವರ್ಸ್ ಸೇರಿಬಿಟ್ಟು ಒಂದು ಸುಂದರವಾದ ಬೊಕ್ಕೆ. ಆದರೆ ಹೇಗೆ ಎಷ್ಟು ಮನಮೋಹಕವಾಗಿರುತ್ತೋ ಅಷ್ಟೇ ಒಂದು ಸೇವಾ ಮನೋಭಾವ, ತ್ಯಾಗ ಜೀವನ ಎಲ್ಲ ಮಾಡ್ತಾಯಿದ್ದಾರೆ ಮಕ್ಕಳು. ಅವರನ್ನೆಲ್ಲ ನೋಡಿಬಿಟ್ರೆ ನಿಜಕ್ಕೂ ತುಂಬ ಹೃದಯ ತುಂಬಿ ಬರುತ್ತೆ. ಇಂಥ ಒಂದು ಚಿಕ್ಕ ವಯಸ್ಸಲ್ಲಿ ಹೇಗೆ ಬೇಕೋ ಅವ್ರ ಲೈಫ್ನ ಎಂಜಾಯ್ ಮಾಡ್ಬೋದು. ಆದರೂ ಕೂಡ ಈ ತ್ಯಾಗ ಜೀವನಕ್ಕೆ ಬಂದುಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಅವರ ಹೆತ್ತ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಅಂತ ಅನಿಸುತ್ತೆ ನನಗೆ. ಎಲ್ಲರಿಗೂ ನೋಡಿದಾಗೆಲ್ಲ ನಾನು ಅವ್ರಿಗೆ ಅದೇ ಹೇಳ್ತೀನಿ, ನಾನು ನಿಜಕ್ಕೂ ನಿಮ್ಮ ತಂದೆ ತಾಯಿ ಪುಣ್ಯ ಮಾಡಿದ್ರು ಹಾಗೆ ಅಂತೇಳಿ. ಹೇಗೇಗೋ ಜೀವನ ಮಾಡ್ಬೋದು, ಹೀಗೂ ಜೀವನ ಮಾಡ್ಬೋದು, ಮತ್ತು ಇನ್ನೂ ಅತ್ಯುತ್ತಮವಾಗೂ ಜೀವನ ಮಾಡ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ.